ಸಂಗೀತ ರಸ ಸಂಜೆ ಮೆರುಗು. ಕೋಲಾರ ತಾಲೂಕಿನ ಮದ್ದೇರಿಯ ಕೋದಂಡರಾಮ ದೇವರ ರಥೋತ್ಸವದ ಅಂಗವಾಗಿ ಗುರುವಾರ ರಾತ್ರಿ ಮುಖಂಡ ಕೋಟೆ ಮುರಳೀಗೌಡ ಸಾರಥ್ಯದಲ್ಲಿ ಸಂಗೀತ ರಸ ಸಂಜೆ ನಡೆಯಿತು. ಮಾಜಿ ಸಚಿವ ಆರ್ ವರ್ತೂರ್ ಪ್ರಕಾಶ್ ಮಾತನಾಡಿ, ಕೋಟೆ ಮುರಳೀಗೌಡ ಅವರ ತಂದೆ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿ ವರ್ಷ ಮನರಂಜನಾ ಕಾರ್ಯಕ್ರಮ ನಡೀತಾ ಇರುವುದು ಸಂತೋಷದಾಯಕವಾಗಿದ್ದು, ಇದರಿಂದ ಎಲ್ಲಾ ರಂಗದಲ್ಲೂ ಯಶಸ್ಸು ಮತ್ತು ಶ್ರೇಯಸ್ಸು ಸಿಕ್ಕತ್ತೆ. ಜಾತ್ರೆ ಯಶಸ್ವಿಯಾಗಿ ಮಾಡ್ತಾ ಇರುವ ಮುರಳಿ ರಾಜಕೀಯದಲ್ಲಿ ಮೇಲೆ ಬರುವುದರಲ್ಲಿ ಸಂಶಯವೇ ಇಲ್ಲ. ನೀವೆಲ್ಲರೂ ಮುರಳಿಯನ್ನ ಆಶೀರ್ವದಿಸಬೇಕಿದ್ದು ಜನತೆ ಒಗ್ಗಟ್ಟಾಗಿರಬೇಕು ಅಂತ ವರ್ತೂರ್ ಪ್ರಕಾಶ್ ನುಡಿದ್ರು. ವೇಮಗಲ್ ಕುರಗಲ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸಿಎಸ್ ವೆಂಕಟೇಶ್ ಮಾತನಾಡಿ, ಹಣ ಇದ್ದವರೆಲ್ಲರಿಗೂ ಸೇವೆ ಮನೋಭಾವದ ಗುಣ ಬರೋದಿಲ್ಲ. ಕೋಟೆ ಮುರಳೀಗೌಡ ಈ ಕೆಲಸವನ್ನ ಮಾತನಾಡ್ತಾ ಇರುವುದು ಹಣ ಇದ್ದವರೆಲ್ಲರಿಗೂ ಸೇವೆ ಮನೋಭಾವದ ಗುಣ ಬರೋದಿಲ್ಲ. ಕೋಟೆ ಮುರಳೀಗೌಡ ಈ ಕೆಲಸವನ್ನ ಮಾಡ್ತಾ ಇದ್ದಿದ್ದು ಇಂತಹ ನಾಯಕನನ್ನ ಉಳಿಸಿಕೊಳ್ಬೇಕು. ಚುನಾವಣೆಯಲ್ಲಿ ಸೋತರೂ ಜನರ ಮಧ್ಯೆ ಇರುವ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರ ಜೊತೆ ಜನರು ನಿಲ್ಲಬೇಕು. ನಾನು ನಿರ್ಮಾಣ ಮಾಡುತ್ತಾ ಇರುವಂತಹ ಬಡವರ ಮಕ್ಕಳು ಬೆಳಿಬೇಕು ಕಣಯ್ಯ ಚಿತ್ರ ನಾನು ನಿರ್ಮಾಣ ಮಾಡಿರುವ ಬಡವರ ಮಕ್ಕಳು ಬೆಳಿಬೇಕು ಕಣಯ್ಯ ಚಿತ್ರ ಏಪ್ರಿಲ್ 24ರಂದು ರಾಜ್ಯದಾದ್ಯಂತ ಚಿತ್ರಮಂದಿರಗಳಲ್ಲಿ ತೆರೆಗೆ ಬರ್ತಾ ಇದ್ದು, ಕೌಟುಂಬಿಕ ಚಿತ್ರವನ್ನ ಎಲ್ಲರೂ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಮನವಿ ಮಾಡಿದ್ರು. ಮುಖಂಡ ಬೆಗ್ಗಿ ಸೂರ್ಯಪ್ರಕಾಶ್, ಕೋಟೆ ಮುರಳೀಗೌಡ, ನಾರಾಯಣಸ್ವಾಮಿ, ಕಲಾವಿದ ಮದ್ದೇರಿ ಮುನಿರೆಡ್ಡಿ, ಹಾಸ್ಯ ಕಲಾವಿದರಾದ ಚಂದ್ರಪ್ರಭಾ, ವಿನೋದ್ ಗೊಬ್ಬರ ಇದ್ರು. ಈಗ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮ್ಮ ತಂಡದ ಪರವಾಗಿ ಒಂದು ಪುಟ್ಟ ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿ. ಇದರಲ್ಲಿ ಜೋರಾದ ಚಪ್ಪಾಳೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್. ಶ್ರೀ ಕೋದಂಡರಾಮ ಸ್ವಾಮಿಯ 69ನೇ ಜಾತ್ರಾ ಮಹೋತ್ಸವ ಅದ್ದೂರಿ ಜಾತ್ರಾ ಮಹೋತ್ಸವದಲ್ಲಿ ಅಂಗವಾಗಿ ಇವತ್ತು ತಾವೆಲ್ಲ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಮನರಂಜನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಹೇಳ್ತಾ, ಇವತ್ತು ವಿಶೇಷ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಳೆದ ವರ್ಷಕ್ಕಿಂತ ಹೆಚ್ಚಾಗಿ ಜನ ಸೇರಿರ್ತಕ್ಕಂಥದ್ದು ತುಂಬಾ ಸಂತೋಷ. ನಮ್ಮ ಕೋಟೆ ಮುರಳಿಯವರು ಬಹಳ ಅದ್ದೂರಿಯಿಂದ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಶಾಂತ ರೀತಿಯಿಂದ ಇವತ್ತು ಬಹಳ ಜೋರಾಗಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಮುರಳೀಗೌಡರಿಗೆ, ಅವ್ರ ತಂದೆ ನಾರಾಯಣಸ್ವಾಮಿ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರತಿ ವರ್ಷನೂ ಕೂಡ ಇದೇ ರೀತಿ ದೇವರ ಕಾರ್ಯನ ನೆರವೇರಿಸ್ಕೊಂಡು ಬಂದ್ರೆ ಎಲ್ಲ ರಂಗದಲ್ಲೂ ಕೂಡ ಅವರಿಗೆ ಒಂದು ಯಶಸ್ಸು ಶ್ರೇಯಸ್ಸು ಸಿಗುತ್ತೆ. ನಾವು ಕೂಡ ಸಣ್ಣ ಹುಡುಗರಲ್ಲಿ ಜಾತ್ರೆಗಳನ್ನು ಮಾಡೋದ್ರ ಮುಖೇನ, ಸಮಾರಂಭಗಳು ಮಾಡೋದ್ರ ಮುಖೇನ ರಾಜ್ಯ ಪರಾಧಿ ಮಾಡಿದ್ದು. ಅದೇ ನನಗೂ ಗೊತ್ತಾನೆ. ಜನ ನೋಡಿ ಇವತ್ತು ನಮ್ಮ ಮುರಳಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ. ಇದೇ ರೀತಿ ಮುಂದುವರಿಸಿಕೊಂಡು ಹೋದ್ರೆ ರಾಜಕೀಯದಲ್ಲೂ ಕೂಡ ಮೇಲೆ ಬರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು, ನೀವೆಲ್ಲ ಕೂಡ ಒಗ್ಗಟ್ಟಾಗಿರ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂಚಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾಡಬೇಕು, ಮನೋರಂಜನೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಇಡೀ ಕುಟುಂಬನ, ಇಡೀ ಮದ್ದೇರಿ ಗ್ರಾಮ ಪಂಚಾಯತಿಯ ಇಡೀ ಕುಟುಂಬ ಒಂದು ಕಡೆ ಸೇರಿಸಿ ಅವರಿಗೆ ಮನೋರಂಜನೆ ಕೊಡಬೇಕು ಅನ್ನುವ ಮನಸ್ಸು ಕೆಲವರಿಗೆ ಬರೋದು. ಅದು ನಮ್ಮ ಕೋಟೆ ಮುರಳಿ ಅಂತೇಳಿ ನಾನು ಭಾವಿಸ್ತೇನೆ. ಇಂಥ ಸುಂದರ ಸಮಾರಂಭಕ್ಕೆ ಇಷ್ಟೇ ಕಾರ್ಯಕ್ರಮಗಳ ಒತ್ತಡಗಳಿದ್ರು ಕೂಡ ನಮ್ಮ ಮಾಜಿ ಸಚಿವರು, ಬಡವರ ನಮ್ಮ ರಾಜಕೀಯ ಗುರುಗಳು ವರ್ತೂರ್ ಪ್ರಕಾಶ್ ಅಂತೇಳಿ, ಹೋರಾಟದ ಗುರುಗಳು ನಾರಾಯಣಗೌಡರು ಅಂತ ಹೇಳಿದ್ದಾರೆ. ರಾಜಕೀಯ ಅಂತಿದ್ರೆ ಅದು ನಾಯಕ ನಮ್ಗೆ ವರ್ತೂರ್ ಪ್ರಕಾಶನ ಅವ್ರ ಜೊತೆನೆ ಇರ್ತೇವೆ ಅಂತ ಹೇಳಿದೀವಿ, ಇರ್ತೀವಿ. ಆದ್ರೆ ಸೋತಿದ್ರು ಸಹ ಕ್ಷೇತ್ರದ ಸಮಸ್ಯೆಗಳ ಜೊತೆ, ಕ್ಷೇತ್ರದ ಅಭಿವೃದ್ಧಿ ಜೊತೆ ಒತ್ತು ಕೊಟ್ಟು ಅವರು ಇವತ್ತು ರಾತ್ರಿ ಹಗಲನ್ನದೇ ದುಡಿತಾ ಇದ್ದಾರೆ, ಜೊತೆಲಿದ್ದಾರೆ. ಅಂದ್ರೆ ಇಂಥ ನಾಯಕರು ನಾವೆಲ್ಲ ಉಳಿಸ್ಕೋಬೇಕು. ವಿಶೇಷವಾಗಿ ಮನೋರಂಜನೆ ಕಾರ್ಯಕ್ರಮ ಇವತ್ತು. ಆ ಕಾರ್ಯಕ್ರಮದಲ್ಲಿ ನಮ್ಮ ವಿನೋದ್ ಗೊಬ್ಬರ, ಚಂದ್ರಪ್ರಭಾ, ಸಾಕಷ್ಟು ನಮ್ಮ ಈಶ್ವರರು ಎಲ್ಲ ಬಂದಿದ್ದಾರೆ. ನಿಮ್ಗೆ ಮನೋರಂಜನಾ ಕಾರ್ಯಕ್ರಮ ಕೊಡ್ತಾರೆ. ಬಡವರು ಮಕ್ಕಳು ಬೆಳಿಬೇಕಂದ್ರಯ್ಯ ಸಿನಿಮಾ ನಾವು ನಿರ್ಮಾಪನೆ ಮಾಡಿದೀವಿ.
ಬಡವರು ಬೆಳಿಬೇಕು, ಬಡವರು ಬಡವರಾಗಿರ್ಬಾರ್ದು, ಶ್ರೀಮಂತರು ಶ್ರೀಮಂತರೇ ಆಗ್ಬಾರ್ದು ಅನ್ನೋ ಆಸೆ ಇತ್ತು. ಬಡವ್ರ ಮಕ್ಕಳು ಬೆಳಿಬೇಕನ್ನಯ್ಯ ಅಂತೇಳಿ ಇದೇ ತಿಂಗಳು 24ನೇ ತಾರೀಕು ಚಿತ್ರಮಂದಿರಗಳಲ್ಲಿ ತೆರೆಗೆ ಬರುತ್ತೆ. ತಾವೆಲ್ಲ ಬೆಳೆಸ್ಬೇಕು, ಆಶೀರ್ವಾದ ಮಾಡಬೇಕು. ವಿಶೇಷವಾಗಿ ಎಲ್ಲ ಬಡವರ ಮಕ್ಕಳನ್ನ ಹಾಕೊಂಡು ಸಿನಿಮಾ ಮಾಡಿದ್ದೇವೆ. ಇಡೀ ಕುಟುಂಬ ನೋಡುವಂತ ಸಿನಿಮಾ, ಕನ್ನಡದ ಸಿನಿಮಾ. ತಾವೆಲ್ಲ ಸಿನಿಮಾ ಚಿತ್ರಮಂದಿರಗಳಿಗೆ ಹೋಗಿ ಪ್ರೋತ್ಸಾಹಿಸಿ ಬಡವರ ಮಕ್ಕಳನ್ನ ಬೆಳೆಸಬೇಕು ಅಂತೇಳಿ ವಿಶೇಷವಾಗಿ ಕೇಳ್ತಾ, ಇಲ್ಲಿ ಬಂದಿರುವಂತಹ ಆತ್ಮೀಯ ನಮ್ಮ ಎಲ್ಲ ಸ್ನೇಹಿತರು, ಪತ್ರಿಕಾ ಮಾಧ್ಯಮ ಮಿತ್ರಗಳಲ್ಲಿ ಮನವಿ ಮಾಡ್ತಾ ಆ ಚಿತ್ರದ ಬಗ್ಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ, ಪ್ರೀತಿ ವಿಶ್ವಾಸ ಅಂತೇಳಿ ನಮ್ಮ ಹಿರಿಯ ಮುಖಂಡರು, ನಮ್ಮ ಮಾರ್ಗದರ್ಶಕರಾದಂತಹ ಬೆಗ್ಗಿ ಪ್ರಕಾಶ್ ನಿಮ್ಗೆಲ್ಲರನ್ನು ಕೂತು 2 ಶುಭಾಶಯಗಳು ಕೊಡ್ತಾರೆ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಕೋದಂಡರಾಮ ಸ್ವಾಮಿ 69ನೇ ವರ್ಷದ ಅದ್ದೂರಿ ಕಾರ್ಯಕ್ರಮ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಇಂಥ ಸುಂದರ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಆತ್ಮೀಯ ಸ್ನೇಹಿತರು, ಯುವ ಮುಖಂಡರು, ಕೋಟೆ ಮುರಳಿ ಮತ್ತು ಅವರ ತಂಡದವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತೇನೆ. ಎಲ್ಲರ ಹತ್ರನೂ ಹಣ ಇದೆ, ದುಡ್ಡಿದೆ, ಆದ್ರೆ ಕಾರ್ಯಕ್ರಮ ಮಾಡಬೇಕು, ಮನೋರಂಜನೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಇಡೀ ಕುಟುಂಬನ, ಇಡೀ ಮದ್ದೇರಿ ಗ್ರಾಮ ಪಂಚಾಯತಿಯ ಇಡೀ ಕುಟುಂಬ ಒಂದು ಕಡೆ ಸೇರಿಸಿ ಅವರಿಗೆ ಮನೋರಂಜನೆ ಕೊಡಬೇಕು ಅನ್ನುವ ಮನಸ್ಸು ಕೆಲವರಿಗೆ ಬರೋದು, ಅದು ನಮ್ಮ ಕೋಟೆ ಮುರಳಿ ಅಂತೇಳಿ ನಾನು ಭಾವಿಸ್ತೇನೆ. ಇಂಥ ಸುಂದರ ಸಮಾರಂಭಕ್ಕೆ ಇಷ್ಟೇ ಕಾರ್ಯಕ್ರಮದ ಒತ್ತಡಗಳಿದ್ರು ಕೂಡ ನಮ್ಮ ಮಾಜಿ ಸಚಿವರು ಬಡವರ ಬಂದ ಆಶ್ರಮ ಕಿರಣ ಅಂತೇಳಿ ಹೇಳ್ತಾ ಇವತ್ತು ವರ್ತೂರು ಪ್ರಕಾಶ್ ಅಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೋಲಾರದಲ್ಲಿ ಕರಗಮೋತ್ಸವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮನ ಮುಗಿಸ್ಕೊಂಡು ನಮ್ಮ ಮದ್ದೇರಿ ಮುರಳಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪ್ರತಿ ವರ್ಷದಂತೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆ ಸೇರಿ ಕಾರ್ಯಕ್ರಮ ಆಯೋಜನೆ ಆಗಿರ್ತ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತೇಳಿ ನಮ್ಮ ಬೆಗ್ಲಿ ಪ್ರಕಾಶ್ ಅಣ್ಣವ್ರನ್ನ ನಮ್ಮೆಲ್ಲರನ್ನು ಕರೆತಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಇಂಥ ನಾಯಕರು, ಜನಮೆಚ್ಚಿದ ನಾಯಕರು, ದೀನ ದಲಿತ ಆಶಾಕಿರಣ ಆದಂತ ನಮ್ಮ ನಾಯಕರುಗಳು, ಇಂಥವ್ರನ್ನ ಉಳಿಸ್ಕೊಬೇಕು. ಕಳೆದ 10 ವರ್ಷದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಏನು, ಹಾಗೆ CS